ಈ ಸಂಧಿಯಲ್ಲಿ ಶ್ರೀ ಕ್ಷೇತ್ರ ಉಡುಪಿ ಅಷ್ಟಮಠಗಳ ವಿವರ ತಂಡದ ಒಬ್ಬ ಹಿರಿಯರಲ್ಲಿ ನಾವು ಕೋಡಂಗಿಯನ್ನ ಆವಾಹನೆ ಮಾಡಿಸುತ್ತೇವೆ. ಅವ್ರ ಕನ್ಸಲ್ಲ ಅವ್ರ ಹಿರಿಯರು ಬಂದು ಇಂತಿಂತ ಹರಕಿ ಬಾಕಿ ಇತ್ತಂತ ಹೇಳಿದ್ರು. ಇಬ್ರು ಮೊಮ್ಮ ಇದ್ರು, ದೊಡ್ಡಪ್ಪ ಇದ್ರು, ಚಿಕ್ಕಪ್ಪ ಇದ್ರು, ಮತ್ತೆ ಅಣ್ಣ ತಮ್ಮ ಎಲ್ಲರೂ ಇದ್ರು. ಸೊ ವೆರಿ ವೆರಿ ಹ್ಯಾಪಿ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ್. ಎಲ್ಲ ಗಮ್ಮತ್ತಂಗಿದ್ರಿ ಅಲ್ಲ. ಇವತ್ತೊಂದು ಸ್ಪೆಷಲ್ ದಿನ ಅಂತಕಂದ್ರೆ ನಾವೆಲ್ಲ ಇದ್ದ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರಲ್ಲ. ಇಲ್ಲಿ ನಾರ್ಮಲಿ ಕೆಲವೊಂದು ಟೈಮಲ್ಲ ಬೇರೆ ಬೇರೆ ಕಡೆಗಳಿಂದ ಜಾನಪದ ನೃತ್ಯ, ಜಾನಪದ ಕಲೆಗಳನ್ನೆಲ್ಲ ತಕೊಂಬಂದು ಪ್ರದರ್ಶನ ಕೊಡ್ತಾರೆ. ಈ ಸಲ ನಮ್ಮ ಕುಂದಾಪುರ ಭಾಗದಂಗೆ ಹುಟ್ಟದ ಕಲೆ ಕೊಂಡ್ಕಿ ಅಥವಾ ಹೌಂದರಾಯನ ವಾಲಗ ಅಥವಾ ಕೋಡಂಗಿ ಕುಣಿತ ಅಥವಾ ತುಳಸಿ ಕಟ್ಟೆ ಕುಣಿತ ಅಂತಾನೂ ಕರೀತಾರೆ. ಇದರ ಪ್ರದರ್ಶನ ಮಾಡೋಕೆ ಪಾರಂಪಳ್ಳಿದ ಒಂದು ಟೀಮ್ ಶ್ರೀ ಗುರು ಮಾರುತಿ ಕಲಾ ತಂಡ ಅನ್ಕೊಂಡು ಅವ್ರನ್ನ ಕರೆದಿದ್ರು. ಇದು ನಮ್ಮ ಅವ್ರದ್ದೇ ತಂಡ. ಆ್ಯಂಡ್ ನಂಗೂ ಆಂಕರಿಂಗ್ ಮಾಡಿ ಗೊತ್ತಿತ್ತು ಅನ್ಕೊಂಡು ನಂಗೆ ಹೇಳ್ರು, ನೀನು ಬಾ ವಿವರಣೆ ಕೊಡು. 6 ಸಂಧಿ ಇತ್ತಲ್ಲ, ಅದ್ರ ಮಧ್ಯದಲ್ಲಿ ಯಾವ್ಯಾವ ಸಂಧಿ ಅಂದ್ರೆ ಎಂತ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಂತ ಕರೆದಿದ್ರು. ಸೊ ನಾನು ಹೋಯ್ದಿದೆ. ಇನ್ನೊಬ್ರು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಬಿಕಾಸ್ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ ಕಾಮಕ್ಕೆ. ಅದಕ್ಕೆ ಸೊ ಫಸ್ಟಿಗೆ ಇದು ಪ್ರದರ್ಶನಕ್ಕೋಸ್ಕರ ಮಾತ್ರ, ಬಟ್ ಸ್ಟಿಲ್ ಇದು ತುಳಸಿ ಕುಣಿತ ಆದದ್ರಿಂದ ಫಸ್ಟಿಗೆ ಒಂದು ಪೂಜೆ ದೇವರಿಗೆ ಒಂದು ಮಾಡಿ ಪ್ರದರ್ಶನಕ್ಕೆ ಮುಂದುವರುದು ಮಾಡ್ಕೊಂಬಂದು ರೂಢಿ. ಸೊ ಅದಕ್ಕೆ ಫಸ್ಟಿಗೆ ಪೂಜೆ ಮಾಡ್ತಿದ್ರು. Shouldn't be mistaken for the actual process of the ritual. It is much longer and more intense, and it has its own methodologies when you see it in the actual ritualistic format. ಕರ್ನಾಟಕದ ಕರಾವಳಿ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳು ಜಾನಪದ ಕಲೆಯ ದೊಡ್ಡ ಭಂಡಾರವೇ ಸರಿ. ಇಂದು ಈ ಜಾನಪದ ಕಲೆಯ ಭಂಡಾರದಿಂದ ನಮ್ಮೂರಿನ ಕಲೆಯ ಪರಿಚಯವನ್ನ ಮಾಡಿಸೋದಕ್ಕೆ ನಮ್ಮ ತಂಡವನ್ನ ಸಜ್ಜುಗೊಳಿಸಿ ನಿಮ್ಮೆದುರು ಸಾದರ ಪಡಿಸಲು ಅನುಮತಿಯನ್ನ ಕೋರುತ್ತಿದ್ದೇವೆ. ಶ್ರೀ ರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ ಗೋವಿಂದ ಗೋವಿಂದ. ಎಡದಲ್ಲಿ ಹೋಗಿ ಬಲದಲ್ಲಿ ಬರುವ ತಾಯಿ ತುಳಸಮ್ಮನ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ. ಇದು ಹೆಂಗ್ ಶುರು ಆಯ್ತು ಅಂತ ಕೇಂದ್ರೆ, ಸುಮಾರು ಜನ ಹೇಳ್ತಾರೆ ಬಾರ್ಕೂರಿನ ಭಾಗದಂಗೆ 11-14ನೇ ಶತಮಾನದಲ್ಲಿ ಹೌಂದರಾಯ ಅಥವಾ ಹೌಂದರಸ ಅಂತ ಒಬ್ಬರು ರಾಜರು ಇದ್ರು. ಅವರಿಗೆ ಹೊಗಳಿಸ್ಕೊಂಡ್ರೆ ತುಂಬ ಇಷ್ಟ. ಆ್ಯಂಡ್ ಆ ಹೊಗಳ ಟೈಮಲ್ಲಿ ಜನ ಯಾರು ಹೊಗಳಿದ್ರೋ ಅವರಿಗೆ ಗಿಫ್ಟ್ಸ್ ಕೊಡ್ತಿದ್ರು, ಪ್ರೆಸೆಂಟ್ ಕೊಡ್ತಿದ್ರು ಅನ್ಕೊಂಡು. ಸೊ ಅದೇ ಕಂಟಿನ್ಯೂ ಆಗಿ ಮತ್ತೆ ದೇವರಿಗೆ ಹೊಗಳು ಅಂತ ಒಂದು ಇದಾಗಿ ಬದಲಾಯ್ತಂತ. ಹಾಗೆ ಸುಮಾರು ಊಹೆಗಳಿತ್ತು. ನೆಕ್ಸ್ಟ್ ಹೇಳ್ತಾ ಹೋಗ್ತಿ. ಹೌಂದರಾಯನ ವಾಲ್ಗು ಅಂತ ಕೇಳ್ತಿತ್ತಲ್ಲ, ಇದು ಓಲಗ ಸಂಧಿಯಲ್ಲಿ ಗೊತ್ತು. ಈ ಸಂಧಿಯಲ್ಲಿ ಅಂತ ಹೇಳುತ್ತೆ ಅಂತಂದರೆ, ಯಾವ ಮನೇಲಿ ಕಾರ್ಯಕ್ರಮ ಆತಿತ್ತೋ ಆ ಮನೆ ಯಜಮಾನರಿಗೆ ಅವ್ರ ಕನ್ಸಲ್ಲಿ ಅವ್ರ ಹಿರಿಯರು ಬಂದು ಇಂತಿಂಥ ಹರಕಿ ಬಾಕಿ ಇತ್ತಂತ ಹೇಳಿದ್ರು. ಅಂದರೆ ದೇವದೂತರ ಮೂಲಕ ಸೂಚನೆ ಕೊಡ್ತಾರ. ಸೊ ಆ ಸೂಚನೆ ತಗೊಂಡು ಅವರು ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರ ಅಥವಾ ಸಂಬಂಧಿಕರ ಜೊತೆಗೆಲ್ಲ ಸೇರ್ಕೊಂಡು ಈ ಪೂಜೆ ಮಾಡಿಸ್ತಿರ್ತಾರೆ. ಅದ್ರ ಬಗ್ಗೆ ಈ ಸಂಧಿಯಲ್ಲಿ ಹೇಳ್ತಿರ್ತಾರೆ. ಬೇಟೆಯ ಸಂಧಿ. ಮೊದಲೆಲ್ಲ ಜನರು ಕಾಡಿನ ಗಡಿ ಭಾಗದಲ್ಲಿ ವಾಸಿಸ್ತಾ ಇದ್ರು. ಆವಾಗ ಕಾಡು ಪ್ರಾಣಿಗಳು ಜನರು ಬೆಳೆದ ಬೆಳೆಗಳನ್ನ ಹಾಳು ಮಾಡ್ತಾ ಇದ್ವು. ಆಗ ಮನೆಯ ಯಜಮಾನರು ತನ್ನ ಜಾಗ ಕೊಟ್ಟ ದಣಿಗಳ ಮನೆಗೆ ಹೋಗಿ ದೂರು ನೀಡ್ತಾ ಇದ್ರು. ದಣಿಗಳು ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳ ಮಾಂಸಗಳನ್ನ ಬೇಟೆಯಾಡಲು ಬಂದ ಬೇಟೆಗಾರರಿಗೆ ಹಾಗೂ ದೇವರಿಗೆ ಅರ್ಪಿಸುವ ವಿವರಣೆ ಈ ಸಂಧಿಯಲ್ಲಿ ಬರುತ್ತೆ.
ಮುಂಚೆನೇ ಹೇಳ್ದಂಗೆ ಈ ಜಾನಪದ ನೃತ್ಯದ ಬಗ್ಗೆ ಯಾವುದೇ ಒಂದು ಪುಸ್ತಕದಲ್ಲಿ ದೃಢವಾಗಿ ಇಂಥದ್ದೇ ಅಂತ ಬರಲಿಲ್ಲ, ಹಿಂಗೆ ಅಂತ ಬರಲಿಲ್ಲ. ಸೊ ಬಾಯಿಂದ ಬಾಯಿಗೆ ಬಂದು ಜನರು ಅದನ್ನು ಕಲ್ತದ್ದು. ಆಗಷ್ಟೇ ಅವಂದ ರಸ ಅನ್ನೋ ರಾಜಂದು ಕತೆ ಹೇಳಿದೆ, ಅದು ಹೆಂಗೆ ಬಂತು ಅನ್ಕೊಂಡು. ಇನ್ನೊಂದು ಅಂತಂದರೆ ಕೈಯಲ್ಲಿ ಬರೆದ ನೊರೆ ಹಾಲು ಅಂತ ಗುಣ್ಮಿ ಚಂದ್ರಶೇಖರ್ ಐತಾಳ್ ಅವರು ಬರೆದ ಪುಸ್ತಕದಲ್ಲಿ ಇದು ವರುಣ ದೇವರಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಇತ್ತು. ಅದ್ರ ಜೊತೆಗೆ ಕೋಟ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸು ಪುಸ್ತಕದಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇತ್ತು. ಬಟ್ ಸೌಂದ್ರ ಅಥವಾ ಸಮುದ್ರ ರಾಜನಿಗೆ ಸಂಬಂಧಪಟ್ಟಂತೆ ಇತ್ತು ಅಷ್ಟೇ. ನಾವು ಪ್ರಕೃತಿಗೆ ಕೃತಜ್ಞತೆ ಅಂತ ಹೇಳ್ಬೋದು ನಾವು ಮಾಡುವ ಆಚರಣೆ. ಏನಂದ್ರೆ ನಾವು ಹೊಸ ಭತ್ತ ಆವಾಗ ಕಾರ್ತಿಕ ಮಾಸದಲ್ಲಿ ನಮ್ದೆಲ್ಲ ಆಗಿರುತ್ತಲ್ಲ, ಆ ಹೊಸ ಭತ್ತವನ್ನು ನೈವೇದ್ಯವಾಗಿ ಇಡುವ ಕಾರ್ಯಕ್ರಮ ತುಳಸಿ ಪೂಜೆ. ಆಕ್ಚುಲಿ ಅದು ಪ್ರಕೃತಿಯಲ್ಲಿ ಸಿಗುವಂಥದ್ದನ್ನೇ ಅತ್ಯಂತ ಶುದ್ಧವಾದದನ್ನ ಅವರಿಗೆ ಅರ್ಪಿಸುವುದು. ಅದರಲ್ಲಿ ಯಾವುದು ಅಶುದ್ಧದ ಐಟಮ್ ಯಾವುದೂ ಕಂಡು ಬರ್ತಾ ಇಲ್ಲ. So he says this is everything that we are offering is to the nature, and the first harvest that happens during the Kartika Masa is what is offered to Tulsi, the patta. And along with that, if you see, all of them are the purest form of water is in Yelnir. That's why Yelnir is there. The aracanut leaf that he's also carrying is also something that it is considered to be the purest form of flower. So all of these is offered for the ತುಳಸಿ ಕಟ್ಟೆ here. ಕಡಲಲ್ಲಿ ಹೋಗಿ ಮನದಲ್ಲಿ ಬರುವ ತಾಯಿ ತುಳಸಿ ಅಮ್ಮನ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ ಅಕ್ಕಿನ ಕಂಬದಲ್ಲಿ ಒಡೆದು ಮೂಡಿ ಬಂದಂತ ಉಗ್ರ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ ಪಟ್ಟ ಮಡಕೆ ಎಣ್ಣೆ ಕುಟ್ಟಿ ನೀಲನಾಮವನ್ನೇ ಮಾಡಿ ಕಾಸು ಕಾಸಿಗೆ ಬಡ್ಡಿ ಚೆಂದ ನೋಡಿದ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ ಸ್ವಾಮಿ ಭಕ್ತರ ಮಗನವರು ಈ ಹೋಬಳಿ ಮೆಚ್ಚಿದ ಜನರವರು ಭಕ್ತಿವಂತರೆಂಬವರ ಈ ಹೊಟ್ಟೆಕೊಂಡು ಈ ಕೈಗಳನ್ನು ಹರಿತೊಳ್ಕೊಂಡು ಈ ವೃಂದಾವನದ ಎದುರೆಲ್ಲ ಈ ಗಂಧನ್ ನಾಮದಸ್ಕೊಂಡು ಈ ಗಂಧನ್ ನಾಮದಸ್ಕೊಂಡು ಈ ಗದ್ದೆ ಕಹಡ ಬಂದೀಗ ಈ ಗದ್ದೆ ಕಹಡ ಬಂದೀಗ. ಸಮಯದ ಅಭಾವ ಇರೋದ್ರಿಂದಾಗಿ ಇನ್ನೆಲ್ಲ ಬರುವ ಸಂಧಿಗಳ ತುಣುಕುಗಳನ್ನ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಕರಾವಳಿ ಜನರಿಗೆ ಹನುಮಂತ ದೇವರ ಮೇಲೆ ಅತ್ಯಂತ ಪ್ರೀತಿ. ಅವರು ಹನುಮಂತ ದೇವರನ್ನ ಪ್ರೀತಿಯಿಂದ ಕೋಡಂಗಿ ಅಂತ ಕರೀತಾರೆ. ವರ್ಷಕ್ಕೊಮ್ಮೆ ನಾವು ಮಾಡುವ ಪೂಜೆಯಲ್ಲಿ ದೇವರನ್ನ ಕೂಡಿಸಿಕೊಳ್ಳುವ ನೆಪದಲ್ಲಿ ನಮ್ಮ ತಂಡದ ಒಬ್ಬ ಹಿರಿಯರಲ್ಲಿ ನಾವು ಕೋಡಂಗಿಯನ್ನ ಆವಾಹನೆ ಮಾಡಿಸುತ್ತೇವೆ. ಅವರನ್ನ ಕುಣಿಸಿ ಕಿಚಾಯಿಸಿ ಪ್ರೀತಿಯಿಂದ ಮಾತಾಡಿ ಹೊಗಳಿ ಆಹಾರವನ್ನ ನೀಡಿ ಈ ಮೂಲಕ ಹನುಮಂತ ದೇವರನ್ನ ಸಂತೃಪ್ತಿಗೊಳಿಸುತ್ತೇವೆ.
ಗೋವಿಂದ ಎನ್ನಿ ಗೋವಿಂದ ಗೋವಿಂದ ಹೊರಗೆ ಗೋವಿಂದ ಎನ್ನಿ ಗೋವಿಂದ ಗೋವಿಂದ ಪರಮಾತ್ಮ ತನ್ನ ಸಖಿಯರೊಳಗೂಡಿ ಕೋಲಾಟದಂತಹ ರಾಸಲೀಲೆಗಳನ್ನ ಆಡುತ್ತಿದ್ದರು ಎಂಬುದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಹಿರಿಯರು ಈ ಕೋಲಾಟದ ಸಂಧಿಯನ್ನ ಶ್ರೀಕೃಷ್ಣನ ಲೀಲೆಗಳ ಹಾಗೂ ಅವತಾರದ ಉಲ್ಲೇಖವನ್ನ ಈ ಸಂಧಿಯಲ್ಲಿ ತಮ್ಮ ಆಡು ಭಾಷೆಯಲ್ಲಿ ಅತ್ಯಂತ ರೋಚಕವಾಗಿ ರಾಗಭರಿತವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಸಂಧಿಯಲ್ಲಿ ಶ್ರೀ ಕ್ಷೇತ್ರ ಉಡುಪಿ ಅಷ್ಟಮಠಗಳ ವಿವರ ಹಾಗೂ 2 ವರ್ಷಕ್ಕೊಮ್ಮೆ ನಡೆಯುವ ಪರ್ಯಾಯ ಉತ್ಸವದ ಬಗ್ಗೆ ಕೂಡ ಉಲ್ಲೇಖವಿದೆ. ಈ ಸಂಧಿಯ ಬಗ್ಗೆ ವಿಶ್ಲೇಷಿಸಲು ಹೋದರೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಕಂಡುಬರುತ್ತೆ. ಮುಂಚೆನೇ ಹೇಳ್ದಂಗೆ ಒಟ್ಟಿಗೆ 6 ಸಂಧಿ: ಓಲಗ, ಬ್ಯಾಂಟಿ, ಕೋಡಂಗಿ, ಕೋಲಾಟ, ಶಿವರಾಮ ಮತ್ತು ಅರ್ಪಿತ ಅನ್ಕೊಂಡು. ಬಟ್ ಸಮಯದ ಅಭಾವ ಅಂದರೆ ಸಮಯ ಜಾಸ್ತಿ ಇರಲಿಲ್ಲ. ಬಿಕಾಸ್ 6:30 8 ಗಂಟೆವರೆಗೆ ಇದ್ದಿತ್ತು. ಬಟ್ ಆಡಿಯನ್ಸ್ ಇಂಟ್ರಾಕ್ಷನ್, ಕ್ವೆಶನ್ ಆ್ಯಂಡ್ ಆನ್ಸರ್ ಸುಮಾರೆಲ್ಲ ಇದ್ದದ್ರಿಂದಾಗಿ ಅಷ್ಟರೊಳಗೆ ಮುಗಿಸೋಕ್ಕಾಗಲಿಲ್ಲ. ಸೊ ಶಿವರಾಮ ಸಂಧಿ ಮಾಡಲಿಲ್ಲ. ಈ ಸಂಧಿಲಿ ಅಂತ ಹೇಳ್ತಾರಂದರೆ ಶೈವ ಮತ್ತು ವೈಷ್ಣವ ಮತ ಅಂತ ಮುಂಚೆ ಪಂಗಡ ಇದ್ದಿತ್ತು. ಬಟ್ ನಮ್ಮ ಹಿರಿಯರಂತ ಹೇಳೋದಂದರೆ ಶಿವ ಮತ್ತು ರಾಮ ಬೇರೆ ಅಲ್ಲ. ರಾಮನ ದಿಗ್ವಿಜಯ ಸಮಯದಲ್ಲೂ ಶಿವ ಇದ್ದಿದ್ರು. ಆ್ಯಂಡ್ ಸ್ವಯಂ ರಾಮ ಕೂಡ ಶಿವನ ಆತ್ಮಲಿಂಗವನ್ನು ಪೂಜೆ ಮಾಡ್ತಿದ್ದೀರಂಬ ನಂಬಿಕೆ ಇದ್ದಿತ್ತಂಬ್ರ. ಇದ್ರಲ್ಲಿ ಶಿವ ರಾಮ ಇಬ್ಬರ ಲೀಲೆಗಳನ್ನು ಹಾಡಿ ಹೊಗಳುವಂಥದ್ದು ಬಟ್ ಸಮಯ ಇಲ್ದಿದ್ರಿಂದಾಗಿ ಮಾಡೋಕ್ಕಾಗಲಿಲ್ಲ ಅವರಿಗೆ. ಆದರೆ ಈಗ ತಿಪ್ಪುತ್ ಕೋಲಾಟ ಸಂಧಿ. ದೇವಾನೆ ನಮ್ಮ ಕೃಷ್ಣ ದೇವೇಂದ್ರ ಸುತನಿಗೆ ಪವಾನು ರನ್ನದ ಕುಡಿಕೊಂಡು ಸೇತು ಕಟ್ಟಿದ ಕುನ್ನ ತಾನೆ ರನ್ನದ ಕಟ್ಟಿದ ಕುನ್ನ ತಾನೆ ನಮ್ಮ ಕೃಷ್ಣ ಭೂತಾನ ಕಾವಡಿ ಪೀತಾನು ಕನ್ನದ ಬನ್ನೆ ತ್ರಿಪುಟ ಬಂಧನ ತೋಚಾರನ್ನದ ವಿಶ್ವಮಯನೆಂದು ಪರಿಸಾಲು ಪ್ರಹ್ಲಾದ ಕರೆಗೆ ಕಪ್ಪಟ್ಟಿ ತಂದ ಕರದು ಮರನ್ನದ ಕಪ್ಪಟ್ಟಿ ತಂದ ನರಸಿಂಹ ನಮ್ಮ ಕನ್ನ ಆಶ್ರಮವನ್ನು ತಂದ ಬಿಡದೀರ ರನ್ನದ ತ್ರಿಲೋಕರಾಟ ಅಜ್ಞಾತ ರನ್ನದ ಗೋಪುರ ಎಂದು ಸಜ್ಜನರೆಲ್ಲ ಬಂದು ಸೆರೆಯ ಪಾಪ ಚಂದ ರನ್ನದ ಕೊನೆಯದಾಗಿ ಇದೀಗ ನಿಮ್ಮ ಮುಂದೆ ಅರ್ಪಿತ ಸಂಧಿ. ಹಿಂದೆ ಮಾಡಿದ ಎಲ್ಲ ನರ್ತನಗಳು, ಎಲ್ಲ ಸಂಧಿಗಳು, ಎಲ್ಲ ಸೇವೆಗಳು ನಮ್ಮ ದೇವತೆಯರು, ನದಿಗಳು, ಪ್ರಕೃತಿ ಹಾಗೂ ಹಿರಿಯರಿಗೆ ಅರ್ಪಿತ ಎಂದು ಗ್ರಾಮ ದೇವತೆ, ವರದೇವತೆ, ಕುಲದೇವತೆಗಳನ್ನು ಹಾಡಿ ಹೊಗಳುವುದು ಈ 6ನೇ ಸಂಧಿಯ ವಿಶೇಷ. ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದವರಿಗೆ ಹಾಗೆ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿದವರಿಗೆ 100 ವರ್ಷ 100 ವರ್ಷ ಎಷ್ಟು ಹಳೆದಿರು. ಮತ್ತೆ ಇದು ಹಳ್ಳಿಗಳಲ್ಲಿ ಕುಂದಾಪುರ ಆ ಕಡೆ ಎಲ್ಲ ಮಾಡ್ತಾ ಇದ್ರ ಅಥವಾ ಹೇಗೆ ಸ್ವಲ್ಪ ಹಿನ್ನೆಲೆ ಕೊಡಿ ಅದ್ರ ಬಗ್ಗೆ. ಇದು ಎಷ್ಟು ಹಳೆಯದಂತ ನಮ್ಮ ಕಲ್ಪನೆಗೂ ನಿಲ್ಕದ್ದು. ನಿಮ್ಮ ತಂಡಕ್ಕೆ ಅದು ಅಭಾರಿ. ತುಂಬ ಒಳ್ಳೆ ಆಯ್ತು. ಎಲ್ಲ ಮಾಡಿದ್ರೆ ಒಳ್ಳೆ ಮಾಡಲ್ವಾ? ಖುಷಿ ಆಯ್ತು ನಂಗೆ ಕೊಂಡು. ನಾವು ಊರಲ್ಲೇ ಇದ್ರು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಗೊತ್ತಿರಲಿಲ್ಲ. ಇಷ್ಟೆಲ್ಲ ನಮ್ಗೆ ಕಾಮತಿಗೆ ಎಕ್ಸ್ಪ್ಲನೇಷನ್ ಇಪ್ಪದಿಲ್ಲಲ್ಲ, ಈಗ ಫುಲ್ ಎಕ್ಸ್ಪ್ಲೈನ್ ಮಾಡಿ ನಂಗೆ ಅದೇ ಹೇಳಿ. ಇನ್ನೂ ಹೋಗ್ಲಿ ಅಡ್ಡಿಲ್ಲ ರೆಕಾರ್ಡ್ ಮಾಡ್ತೀನಿ. ಆಯ್ತು, ಎಲ್ಲ ಪ್ರಸಾದ ತಕೊಂಡು ಎಲ್ಲ ಖುಷಿ. ಎಲ್ಲ ಇಂಗ್ಲೆಂಡ್ ಅವರೆಲ್ಲ ಇದ್ದಿದ್ರು, ಅವರು ಎಲ್ಲ ಕಂಡು ಮಾತಾಡಿ ಎಲ್ಲ ಖುಷಿ ಪಟ್ಟರು. ಸೊ ಇಟ್ ವಾಸ್ ಸಕ್ಸಸ್ಫುಲ್. ಕಾಣಿ ಹೌಂದೇ ರಾಯನ
ಜಾನಪದ ನೃತ್ಯ ತಂಡ ಇವ್ರಿ ಅಂದ್ರೆ ಮಧ್ಯದವರೆಲ್ಲ ಬೇರೆ. ಪ್ರೋಗ್ರಾಮ್ ಎಲ್ಲ ಆಯ್ತು, ಲೈಕ್ ಆಯ್ತು, ಖುಷಿ ಆಯ್ತು. ನಮ್ದೇ ಎಂತದ ಕರಾವಳಿ ಭಾಗದ ಕಲೆ ಕಂಡ ಇಷ್ಟೆಲ್ಲ ಇತ್ತಂತ ನನಗೂ ಗೊತ್ತಿರಲಿಲ್ಲ. ಓದಿ ಹೇಳಿದ ಮೇಲೆ ಗೊತ್ತಾದ್. ಅಲ್ಲ ನಮ್ಗೆ ಅಂತ ಖುಷಿ ಅಂತ ಹೇಳ್ರೆ ನಾವು ಆಡ್ಸೋದು ಮಗು ಈಗ ನೀನು ನನ್ನ ಹತ್ರ ಬಂದು ಕೇಳ್ತಿದ್ದೆ. ನೀನು ಬಂದ ನಮ್ಮ ಮುಂದೆ ನಿಂತು ಅದನ್ನ ನಡೆಸಿಕೊಟ್ಟೆ, ಭಾಳ ಖುಷಿ ಆಯ್ತು. ಮತ್ತೆ ಈ ಅವಕಾಶಗಳು ಸಿಕ್ಕುದಿಲ್ಲ. ಹೌದು, ಎಷ್ಟು ಚೆನ್ನಾಗಿ ಗೊತ್ತಾಯ್ತು ಇದರಿಂದ. ಇದು ಆಕ್ಚುಲಿ ನಮ್ಮ ಖುಷಿಗಿಂತ ಜಾಸ್ತಿ ಈ ಕಲೆ ಸೀನಿಯರ್ಸ್ ದೇವ್ರ ಖುಷಿ ಪಡ್ಕೆ, ಯಾಕಂದ್ರೆ ಮುಂದೆ ಐಕ್ ಅಲ್ಲ ಇದನ್ ಕಂಡು ನಂಗೂ ಫೀಲ್ ಆಯ್ತು. ನಾವು ಈಗಿನ ಪೀಳಿಗೆಗಳು ನಾವು ಇದನ್ನ ಸ್ವಲ್ಪ ಮುಂದೆ ತಕೊಂಡು ಹೋಗಿ ಅದನ್ನ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಬೇರೆಯವ್ರ ಹತ್ರ ಅಂತ. ಈಗ ಇದ್ದ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟ ಐತಿ, ಯಾಕಂದ್ರೆ ಎಲ್ಲ ಜಾಬ್ ಆದ್ರೂ ಹೋತ್ರ ಕಮರ್ಷಿಯಲ್ ಅಂತಾರೆ ಈಗ ಬದುಕು ಬಹಳ ಕಷ್ಟ. ಆದ್ರೂ ಮಕ್ಕಳಿಗೆ ಹೇಳಿ ಕೊಡುವಂತದ್ದು ಒಂದು ಮಾಡಿದ್ರೆ ಮಾಡಿತ್ ನಾವು ಅವರಿಗೆ ಓದಕ್ಕೆಲ್ಲ ಟೈಮ್ ಇರೋದಿಲ್ಲ ಅವ್ರಿಗೆ. ಮತ್ತೆ ಈ ಸ್ಟೇಜ್ ಪ್ರೋಗ್ರಾಮಿಗೆ ಮತ್ತೆ ಕಾರ್ಯಕ್ರಮ ಬಬ್ಕಾತಿಲ್ಲ. ಕಲೆ ಅವ್ರ ತಲೆಯಲ್ಲಿ ಉಳಿಬಹುದು, ಕಾರ್ಯಕ್ರಮ ಬಬ್ಕಾತಿಲ್ಲ. ಕಾಣ್ಗೆ ಎಂತಾರು ಒಂದು ಮಾಡ್ಬೇಕು. ನಿಮ್ ಮತ್ತೆ ನೀವು ಯೂತ್ಸ್ ಇತ್ತಲ್ಲ, ಟ್ರೈ ಮಾಡ್ರೆ ಅದನ್ನ. ಈಗ ಕಾಂತಾರ ಬಂದ್ಮೇಲೆ ಎಲ್ಲ ಹೆಚ್ಚಿನವ್ರು ಅದ್ರ ಬಗ್ಗೆ ಸೆಳೆತ ಶುರು ಆಯ್ತು ಅವರಿಗೂ. ಈಗ ಹೆಚ್ಚಿನ ಇವರೆಲ್ಲ ಇಂಗ್ಲೆಂಡ್ ಅವರೆಲ್ಲ ಬಂದ್ರಲ್ಲ, ಅವರಿಗೆಲ್ಲ ಮೂವಿ ಎಲ್ಲ ಕಂಡೆ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ. ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ನಮ್ಮ ಕಲೆಯನ್ನ ಉಳಿಸುವುದಕ್ಕಾಗಿ. ಅದು ನಮ್ಮ ಫ್ಯಾಮಿಲಿ ಅವರೆಲ್ಲರೂ, ನನ್ನ ಮಮ್ಮ ಇಬ್ರು ಮೊಮ್ಮ ಇದ್ರು, ದೊಡ್ಡಪ್ಪ ಇದ್ರು, ಚಿಕ್ಕಪ್ಪ ಇದ್ರು, ಮತ್ತೆ ಅಣ್ಣ ತಮ್ಮ ಎಲ್ಲರೂ ಇದ್ರು. ಸೊ ವೆರಿ ವೆರಿ ಹ್ಯಾಪಿ, ಪ್ರೌಡ್ ಆಫ್ ಆಲ್ ದೀಸ್ ಪೀಪಲ್.